ಇವತ್ತಿನ ಒಂದು ವಿಡಿಯೋ ಬಂದು ನವರಾತ್ರಿ ಹಬ್ಬದ 6ನೇ ದಿನದ ವಿಡಿಯೋ ಆಗಿರುತ್ತದೆ. ನವರಾತ್ರಿ ಹಬ್ಬದ 6ನೇ ದಿನ ನಾವು ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡುತ್ತೇವೆ. ಕಾತ್ಯಾಯಿನಿ ದೇವಿ ಯಾರು, ಕಾತ್ಯಾಯಿನಿ ದೇವಿಯ ಇಂದಿನ ಇತಿಹಾಸ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕಾತ್ಯಾಯಿನಿ ದೇವಿ ಬಂದು ಪ್ರಾಚೀನ ಋಷಿ ಕಾತ್ಯಾಯನ ಆಶ್ರಮದಲ್ಲಿ ದುರ್ಗೆಯು ಅವತಾರಗೊಂಡ ಕಾರಣ ಆಕೆಯನ್ನು ಕಾತ್ಯಾಯಿನಿ ದೇವಿ ಎಂದು ಕರೆಯಲಾಗುತ್ತದೆ. ಆದರೆ ಪೌರಾಣಿಕ ಕಥೆಯ ಪ್ರಕಾರ ಮಹಿಷಾಸುರ ರಾಕ್ಷಸನನ್ನು ಸಂಹರಿಸಲು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ತಮ್ಮ ಶಕ್ತಿಯನ್ನು ಸೇರಿಸಿ ದುರ್ಗೆಯನ್ನು ಸೃಷ್ಟಿಸಿದರು ಎಂದು ಕೂಡ ಹೇಳಲಾಗುತ್ತದೆ. ಕಾತ್ಯಾಯಿನಿ ದೇವಿಯ ರೂಪವನ್ನು ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಕಾತ್ಯಾಯಿನಿ ದೇವಿಯ ವಾಹನ ಬಂದು ಸಿಂಹ ವಾಹನವಾಗಿರುತ್ತದೆ. ಕಾತ್ಯಾಯಿನಿ ದೇವಿಯು 4 ಕೈಗಳನ್ನು ಹೊಂದಿದ್ದು 4 ಕೈಗಳಲ್ಲಿ ಕಮಲ, ಖಡ್ಗ, ಅಭಯ ಮುದ್ರೆ ಮತ್ತು ವರ ಮುದ್ರೆಯನ್ನು ಹೊಂದಿದ್ದಾಳೆ. ಕಾತ್ಯಾಯಿನಿ ದೇವಿಯ ಉಗ್ರ ರೂಪವನ್ನು ತಾಳಿದ್ದು, ಆದರೆ ಭಕ್ತರಿಗೆ ಶಕ್ತಿ ಮತ್ತು ಧೈರ್ಯ ನೀಡುವ ದೇವಿಯು ಕೂಡ ಆಗಿದ್ದಾಳೆ ಎಂದು ಕೂಡ ಹೇಳಲಾಗುತ್ತದೆ. ನಾವು ನವರಾತ್ರಿ ಹಬ್ಬದ 6ನೇ ದಿನ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಶಕ್ತಿ, ಧೈರ್ಯ ಮತ್ತು ಯಾವುದೇ ರೀತಿಯಾದಂತಹ ಅಡೆತಡೆಗಳು ಬಂದರೂ ತಾಯಿ ನಮ್ಮನ್ನು ರಕ್ಷಿಸುತ್ತಾಳೆ ಎಂದು ಕೂಡ ಹೇಳಲಾಗುತ್ತದೆ. ಸೊ ನವರಾತ್ರಿ ಹಬ್ಬದ 6ನೇ ದಿನ ನಾವು ಬೂದು ಬಣ್ಣ ಅಂದರೆ ಗ್ರೇ ಕಲರ್ ಬಂದು ನವರಾತ್ರಿ ಹಬ್ಬದ 6ನೇ ದಿನದ ಕಲರ್ ಆಗಿರುತ್ತದೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಷನ್ಸ್ ಬೇಕು ಅಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಇನ್ಫಾರ್ಮೇಷನ್ ಅಂತ ಟೈಪ್ ಮಾಡೋದ್ರಿಂದ ನಾನು ನಿಮಗೆ ಇನ್ಫಾರ್ಮೇಷನ್ ಅಂದರೆ ಕಾತ್ಯಾಯಿನಿ ದೇವಿಯ ಹಿಸ್ಟ್ರಿ ಮತ್ತು ಇನ್ನೂ ಎಷ್ಟು ಇನ್ಫಾರ್ಮೇಷನ್ ಸಿಗುತ್ತೋ ನಾನು ನಿಮಗೆ ಕಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.